Hello, welcome back for my YouTube ಚಾನಲ್ ಸುದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿದ್ದೀನಿ. ಏನು ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಅಂದರೆ ನಾನು ಹೇಳಿದ್ದೀನಿ ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ. ನನ್ನ ಅಕ್ಕನ ಮದುವೆ ಸೆಟ್ ಆಗಿದೆ. ಸೊ ಅವಳ ಮದುವೆಗೋಸ್ಕರ ಶಾಪಿಂಗ್ಸ್ ಹೋಗ್ತಾಯಿದ್ದೀವಿ. ಇವತ್ತು ಮೈಸೂರಿಗೆ ಹೋಗ್ತಾಯಿದ್ದೀವಿ ಶಾಪಿಂಗ್ಸ್. ಗೊತ್ತಿಲ್ಲ ಅವಳಿಗೆ ತೊಗೋತಾಳೋ ಇಲ್ಲ ನಾನು ತೊಗೋತೀನೋ ನಿಜ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಅನ್ಕೋತಿರೋ ಥರ ಸ್ಯಾರಿ ಸಿಕ್ಕರೆ ನಿಜ ತೊಗೋತೀನಿ, ಇಲ್ಲ ಅಂದರೆ ಇಲ್ಲ, ಬ್ಯಾಂಗ್ಳೂರಲ್ಲಿ ಬೇರೆ ಕಡೆ ಹೋಗ್ಕೋಣ ಅಂತ. ಸೊ ಇದ್ದೀನಿ. ಫಸ್ಟ್ ಇವತ್ತು ಕೊಡೋರಿಗೆ ಸ್ಯಾರೀಸ್ನೆಲ್ಲ ಸೆಲೆಕ್ಟ್ ಮಾಡ್ಕೊಬಿಡೋಣ ಅಂತ. ಅದಾದಮೇಲೆ ಅವಳಿಗೂ ಒಂದು ನಮ್ಮ ಲಿಸ್ಟ್ ಪ್ರಕಾರ ಅವಳಿಗೂ ಒಂದು 8-9 ಸ್ಯಾರೀಸ್ ಅದು ಬೇಕಾಗಿದೆ. ಸಿಲ್ಕ್ ಸ್ಯಾರೀಸು ಅದು ಬಿಟ್ಟು ಬೇರೆ ಸ್ಯಾರೀಸು ಬೇಕು. ಸೊ ಅದಕ್ಕೋಸ್ಕರನೇ ನೋಡೋಣ, ಅವಳಿಗೂ ಇಷ್ಟ ಆಯಿತು ಅಂದರೆ ಅದನ್ನು ತೊಗೊಬಿಡೋಣ, ಮಮ್ಮಿಗೆ ಇಷ್ಟ ಆಯಿತು ಅಂದರೆ ಅದನ್ನು ತೊಗೊಳ್ಳೋದು ಅಂತ ಇರೋದು. ಗೊತ್ತಿಲ್ಲ ಶಾಪ್ ಹೇಗಿದೆ ಅಂತ, ಬಿಕಾಸ್ ಫಸ್ಟ್ ಟೈಮ್ ನಾನು ಮೈಸೂರಿಗೆ ಸ್ಯಾರಿ ಶಾಪಿಂಗ್ ಅಂತ ಹೋಗ್ತಿರೋದು. ಇದಕ್ಕೂ ಮುಂಚೆ ನಾವೆಲ್ಲ ಚಿಕ್ಕಬೇಕಾದ್ರೆ ಮೈಸೂರಿಗೆ ಅಲ್ಲಿ ಸುಮ್ಮನೆ ಡ್ರೆಸ್ಸಸ್ ಅಂತ ಶಾಪಿಂಗು ಹೋಗಿರೋದುಂಟು, ಬಟ್ ನಾಟ್ ಫಾರ್ ಸ್ಯಾರೀಸ್. ಸೊ ಫಸ್ಟ್ ನನ್ನ ಚೀನು ಇನ್ಫಿನಿಟಿ. ಸೊ ಹೇರ್ ಸ್ಟೈಲ್ ಸಿಂಪಲಾಗಿ ಮಾಡ್ಕೊಡೋಣ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ತಾನು ಬರ್ಡೇಲಿ ಆಟಾಡಿ ಮಕ್ಕಳು ಇస్తే ಮಕ್ಕಳು ಆಟಾಡಿದ್ರೋ ಇಲ್ವೋ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ಸೌಮ್ಯ ಅಂತೂ ಸಿಕ್ಕಾಪಟ್ಟೆ ಆಟಾಡಿದ್ವಿ. ಅಲ್ಲೇನೋ ಬಾಲ್ಸ್ ಒಂದು ಗನ್ ಶೂಟ್ ಬಾಲ್ಸ್ನೆಲ್ಲ ಇಟ್ಕೊಂಡು ಸಖತ್ತಾಗಿ ಆಟಾಡಿದ್ವಿ. ನಾನು ಅಷ್ಟು 1,00,000 ಬಾಲ್ಸ್ಗಳು, 1,000, 10,000, 20,000 ಬಾಲ್ಸ್ ಮಧ್ಯದಲ್ಲಿ ಆ ಒಂದು ಥರ ಬಾಲ್ಸ್ಗಳನ್ನ ಹುಡುಕಿ ಅದನ್ನು ಹೊಡೆಯೋದು. ಸೊ ದಟ್ಸ್ ವಾಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಬೋದು. ಚಿಕ್ಕ ಮಕ್ಳು ಥರ ಆಗೋಗಿದ್ವಿ ನೆನ್ನೆ ಈವ್ನಿಂಗ್ ಅಂತ. ಅಲ್ಲೆಲ್ಲ ಕಿರ್ಚಿ ಲಿಟ್ರಲಿ ಗಂಟ್ಲು ಹೋಗ್ಬಿಟ್ಟಿದೆ. ತಾನು ಲವ್ ಟು ಪರಿ ಮಕ್ಕಳು ಹೆಸರು ಅಂತೆಲ್ಲ ಕಿಚ್ಚಾಡ್ಕೊಂಡು ಸಿಕ್ಕಾಪಟ್ಟೆ ಇದೆ. ಬಟ್ ಅಗೇನ್ ನನ್ನ ಅಕ್ಕನ ಪ್ಲಾನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲರೂ ಒಂಥರ ಮಕ್ಕಳು ಥರನೇ ಆಗೋಗಿದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದೊಂದು ಖುಷಿ. ಈಗ ರೆಡಿ ಆಗಿಬಿಡೋಣ. ಕಣ್ಣು ಯಾಕೋ ಗೊತ್ತಿಲ್ಲ, ಲಿಟ್ರಲಿ ಇವಾಗ ಇದು ಆಚೆ ಹೋಗಿ ಬೇರೆ ಬಂದೆ. ಸೊ ಅದಕ್ಕೋಸ್ಕರ ಕಣ್ಣು ಹಿಂಗಾಗಿದ್ದೇನೋ ಅಂತ ಅನಿಸುತ್ತೆ. ಒಂದು ರೌಂಡ್ ನಿಂತೆ ಮಾಡಿಬಿಟ್ರೆ ಇನ್ನೊಂದು ರೌಂಡ್ ಮೈಸೂರಿಗೆ ಹೋಗೋಷ್ಟಕ್ಕೆ ಕ್ಲಿಯರ್ ಆಗುತ್ತೆ. ಸೊ ಈಗ ತಲೆ ಬಾಚ್ಕೊಳ್ಳೋಣ. ಸೊ ಈಗ ನಂದು ಪ್ಲೇಟ್ಸ್ ಆಯಿತು. ಸೊ ಸಿಂಪಲ್ಲಾಗಿ ಸಾಕು, ಆಚೆ ಶಾಪಿಂಗ್ ಹೋಗ್ಬೇಕಾದ್ರೆ ಅಷ್ಟೊಂದೇನಿಲ್ಲ. ಸೊ ಇವಾಗ ರೆಡಿ ಆಯಿತು, ಹೋಗೋಣ ಕೆಳಗಡೆ. ನಾನು ಟ್ಯಾಬ್ಲೆಟ್ಸ್ ಎತ್ಕೊಬಿಟ್ಟು ಏನು ಟ್ಯಾಬ್ಲೆಟ್ಸ್ ಅಂತ ಆಲ್ರೆಡಿ ಎಲ್ಲೋ ಗೊತ್ತು, ಫ್ಲಿಕ್ಸ್ ಅವ್ರದ್ದು. ಸೊ ಐ ಕ್ಯಾನ್ ಸಿ ದ ರಿಸಲ್ಟ್. ಬಿಕಾಸ್ ನನ್ನ ಸ್ಕಿನ್ ಟೋನು ತುಂಬಾ ಹಾಳಾಗಿತ್ತು. ಲೈಕ್ ಪ್ರೀವಿಯಸ್ಲಿ ಒಂದು ತಾನದು ವೀಡಿಯೋಸ್ ಎಲ್ಲ ನೋಡಿದಾಗ ಅಲ್ಲಿ ನಂದು ಕ್ಲೋಸಪ್ಪಲ್ಲಿ ನಂದು ಸ್ಕಿನ್ ಟೋನ್ಸ್ ಎಲ್ಲ ಹೇಗಾಗಿತ್ತು ಅಂತ ನಿಮ್ಗೆ ಗೊತ್ತು. ಆ್ಯಂಡ್ ಅಗೇನ್ ಐ ಕ್ಯಾನ್ ಫೀಲ್ ಸ್ಕಿನ್ ಲೈಟನ್ ಆಗಿದೆ. ಆಲ್ಮೋಸ್ಟ್ 1 ಮಂತ್ ಆಯಿತು ಫ್ಲಿಕ್ಸ್ ಅವ್ರದ್ದು ತೊಗೊಂಡು. ಆ್ಯಂಡ್ ಐ ಕ್ಯಾನ್ ರಿಯಲಿ ಸಿ ದ ರಿಸಲ್ಟ್. ತುಂಬಾ ಇದಾಗುತ್ತೆ. ಬಟ್ ಒಂದೊಂದು ಸತಿ ಮೊದಲು ಸ್ಕಿಪ್ ಆಗೋಗ್ಬಿಡುತ್ತೆ. ಏನೋ ಅಂದ್ಕೊಂಡು ಕೆಲಸ ಮಾಡ್ಕೊಂಡು ಅದು ತೊಗೊಳಕ್ಕೆ ಆಗಲ್ಲ. ಬಟ್ 1 ಮಂತಲ್ಲಿ ನನಗೆ ತುಂಬಾ ಒಳ್ಳೆಯ ರಿಸಲ್ಟು. ಬಿಕಾಸ್ ನನ್ನ ಡಾರ್ಕ್ ಸ್ಪಾಟ್ಸ್ ಎಲ್ಲ ಲೈಟನ್ ಆಗಿದೆ. ಮತ್ತು ತುಂಬಾ ಶೈನಿಂಗ್ ಆಗಿ ಇಲ್ಲೆಲ್ಲ ಒಂಥರ ಶೈನಿಂಗ್ ಅನ್ನಂಗೆ ಅನಿಸುತ್ತೆ. ಒಂಥರ ಗ್ಲೋ ಇದೆ ಸ್ಕಿನ್ನು. ನನ್ನ ಫೋರ್ ಹೆಡ್ ಮೇಲೆ ಇದ್ದಿದ್ದು ಪಿಗ್ಮೆಂಟೇಷನ್ ಹೋಗಿದೆ. ಆ್ಯಂಡ್ ಸ್ಕಿನ್ ಲೈಟನ್ ಆಗಿದೆ. ತುಂಬಾ ಖುಷಿ ಆಗ್ತಾ ಬರ್ತಿದೆ. ಸೊ ಈ ಒಂದು ಟ್ಯಾಬ್ಲೆಟು. ಸೊ ಫಾರ್ ದ ಬೆಸ್ಟ್. ನನ್ನ ಅಕ್ಕನ ಮದುವೆ ಅಷ್ಟಿಗೆ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ ಪೂರ್ತಿ ಅಂತ ಅಂದ್ಬಿಟ್ಟು. ಬಿಕಾಸ್ ಆಲ್ರೆಡಿ ನನಗೆ ಇನ್ನೊಂದು 10%, ನನ್ನ ಪ್ರೀವಿಯಸ್ ಸ್ಕಿನ್ ಟೋನ್ ನೆನೆಸ್ಕೊಂಡ್ರೆ ಜಸ್ಟ್ ಒಂದು 10% ಇದೆ. ಸೊ ಈ 10% ಹೊರಟೋದ್ರೆ ದಟ್ಸ್ ಎವ್ರಿಥಿಂಗ್ ಫೈನ್. ಸೊ ಈಗ ಕೆಳಗೆ ಹೋಗೋಣ. ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಕೊಂಡು ಬಿಡ್ತಿಗೆ ಹೋಗ್ಬಿಡೋಣ. ಓಕೆ ಬನ್ನಿ.
ಸೊ ಇವಾಗ ಊರಲ್ಲಿ ನಾವು ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಣ ಅಂತ ನಮ್ಮ ದೊಡ್ಡಮ್ಮ ಆಲ್ರೆಡಿ ಟಿಫನ್ ಮಾಡಿದ್ರು. ಸೊ ಅದನ್ನೆಲ್ಲ ತಿಂತಿದ್ರು. ಸೊ ಶಾಪಲ್ಲಿ ಯಾವುದೇ ಥರ ವೀಡಿಯೋಸ್ ಮತ್ತು ಫೋಟೋಸ್ ಹಿಡಿಯೋ ಆಗಿಲ್ಲ ಅಂತ ಅಂತಿದ್ರು. ಸೊ ಅದು ಅವ್ರ ರೂಲ್ಸ್ ಅಂತೆ. ಸೊ ಅದಕ್ಕೋಸ್ಕರ ಅಲ್ಲಿ ಯಾವ ವೀಡಿಯೋಸು ಮಾಡಲಿಲ್ಲ. ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಏನಾದ್ರು ಆಗುತ್ತಾ ವೀಡಿಯೋಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ನಾವು ಹೋಗಿದ್ದು ಮೈಸೂರಿಗೆ ಹೋಗಿದ ತಕ್ಷಣ ನಾನು ಬಿಟ್ಬಿಡ್ತೀನಿ. ಸೊ ನಾನು ಗುರು ಸ್ವೀಟ್ಸ್ಗೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಮತ್ತೆ ಗುರು ಸ್ವೀಟ್ಸ್ಗೆ ಹೋಗಿ ನಾನು ಮೈಸೂರು ಪಾಕ್ ತೊಗೊಂಡೆ. ಸೊ ನನಗೆ ಲಾಸ್ಟ್ ಗುರುವಾರ ಅಜ್ಜಿನ ನೋಡೋಕೆ ಹೋದಾಗ ಅವಾಗ ಅಲ್ಲಿ ಮೈಸೂರು ಪಾಕ್ ರಾಮನಗರದಲ್ಲಿ ಸಿಗಲಿಲ್ಲ. ಸೊ ಅಜ್ಜಿಗೂ ಮೈಸೂರು ಪಾಕ್ ಇಷ್ಟ ಅಂತ ಅಂದ್ಬಿಟ್ಟು ಅವ್ರಿಗೂ ತೊಗೊಳ್ಳೋಣ ಅಂತ ಹೋದೆ. ಸೊ ಇಲ್ಲಿ ನನಗೆ ಖಾರಕ್ಕೆ ತಿನ್ನೋಷ್ಟು ಒಂದು 100 ಗ್ರಾಮ್ಸು ಮತ್ತು ಬೆಂಗಳೂರಿಗೆ ಮತ್ತು ಊರಿಗೆ ತೊಗೊಂಡೋಗೋಕ್ಕೆ ಮೈಸೂರು ಪಾಕ್ನ ಎರಡೂ ತೊಗೊಂಡು ನಾನು ಖಾರಕ್ಕೆ ಇದಂತೂ ನನಗೆ ಟೈಮ್ ಅಂತಲೇ ಹೇಳಿದ್ರೆ ಸುಳ್ಳಾಗ್ದು. ಸೊ ಇದನ್ನೆಲ್ಲ ತೊಗೊಂಡು ನಾವು ಮತ್ತೆ ಶಾಪ್ಗೆ ಹೋಗಬೇಕು, ಯಾಕಂದರೆ ಶಾಪಿಂಗೆಲ್ಲ ಮುಗ್ದಿತ್ತು. ಸೊ ಅದಕ್ಕೆ ಗುರು ಸ್ವೀಟ್ಸ್ಗೆ ಬಾಯ್ ಹೇಳಿ ಮತ್ತೆ ಶಾಪ್ ಕಡೆ ಹೋಗಿ ಶಾಪ್ ಮಾಡಿರೋ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡಿಸಿ ನಾವು ಎತ್ಕೊಂಡು ಬರಬೇಕು. ಸೊ ಇವಾಗ ನಾವು ಶಾಪ್ ಕಡೆ ಹೋಗ್ತಿದ್ವಿ. ನೋಡಿ ಇಲ್ಲಿದ್ದೀನಿ. ಅವಳ ಫೋನೇ ಹೋಗ್ತಿಲ್ಲ. ಹಾಯ್, ಸೀರೆ ತಗೊಂಡ ಅಕ್ಕ ಮುಗೀತಲ್ಲ ರಿಸೆಪ್ಷನ್ದು ತಗೋಬೇಕು. ಮದುವೆ ಹುಡುಗಿ ಬಿಸಿಲಿಗೆ ಲಕ್ಕ ಅಂತವಳಿ. ನಿನ್ನ ಜೊತೆ ಬರೋದು ಯಾರು? ನಾನು ಮೇಘನಾ. ಪಕ್ಕದಲ್ಲಿ ಅವ್ರ ತಲೆಯಲ್ಲಿ ಹೂ ಅನ್ಸು. ರಜೆ ಕೊಡ್ತಾರೆ ಅಮ್ಮ, ಹೋಗೋದು ವಾರ ಸೇರ್ಕೊಳಕ್ತೀನಿ ನಾವು. ಅದೇ ದಿನಕ್ಕೆ. ಸೊ ನಾವಿವಾಗ ಊರ ಕಡೆಗೆ ಹೊರಟಿದ್ವಿ. ಸೊ ಶಾಪಲ್ಲಿ ಇದ್ದಿದ್ದು ಐಟಮ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಅದನ್ನು ಕಾರ್ಗೆಲ್ಲ ತುಂಬಿಕೊಂಡು ಫುಲ್ ಇಕ್ಕಟ್ಟಲ್ಲಿ ನಾವು ಊರಿಗೆ ಕೊಟ್ವಿ. ಸೊ ಇಲ್ಲಿ ಎಂಟೈರ್ ಮನೆ ಅಂತೂ ತಂದಿರೋ ಸೀರೆಗಳನ್ನೆಲ್ಲ ಪ್ಯಾಕ್ ಮಾಡಿ ಅವ್ರವ್ರ ಹೆಸರು ಬರೆದು ಅದನ್ನೆಲ್ಲ ಒಂದು ಸೈಡ್ ಇಡಬೇಕಿತ್ತು. ಅಷ್ಟೊತ್ತಿಗೆ ನಮ್ಮ ಮಮ್ಮಿ ನಮ್ಮ ಅಜ್ಜಿಗೆ ಮೈಸೂರು ಪಾಕು ತೊಗೊಬಂದು ಕೊಟ್ಬಿಟ್ಟು ನಮ್ಮ ಅಜ್ಜಿನ ಕೂರಿಸೋದು. ಸೊ ನಮ್ಮ ಅಜ್ಜಿನೂ ಮೈಸೂರು ಪಾಕನ್ನ ಖುಷಿಯಿಂದನೇ ತೊಗೊಂಡು ತಿಂದು ಒಂದು ಸೈಡಲ್ಲಿ ಕೂತ್ಕೊಂಡ್ರು. ಸೊ ನಾವಿವಾಗ ಮನೆಗೆ ಹೊರಡಬೇಕಾಗಿತ್ತು. ಸೊ ನನ್ನ ಬ್ಯಾಟ್ರಿನೂ ಡೆಡ್ ಆಗ್ತಾ ಬರ್ತಾಯಿತ್ತು. ಸೊ ಅದಕ್ಕೆ ಇವತ್ತಿಗೆ ಇಷ್ಟೇ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್.